ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಮುತ್ತು ಮತ್ತು ರೇಣುಕಾ ಇಬ್ಬರು ಮಾತಾಡಬೇಕು ಅಂತ ಹೊರಗಡೆ ಬಂದು ಕೂತಿರ್ತಾರೆ. ಆದರೆ ಇಬ್ಬರು ಮಾತಾಡ್ತಾ ಇರೋದಿಲ್ಲ. ಸಡನ್ ಆಗಿ ನೀವು ಅಂತ ಮಾತು ಬಂದ್ಬಿಡುತ್ತಂತೆ. ಆಗ ರೇಣುಕಾ ಪರವಾಗಿಲ್ಲ ನೀವೇ ಹೇಳಿ ಅಂತ ಹೇಳಿದಕ್ಕೆ ಇಲ್ಲ ನೀವು ಮಾತಾಡಿ ಫಸ್ಟ್, ನಾನು ಆಮೇಲೆ ಮಾತಾಡ್ತೀನಿ ಅಂತ ಮುತ್ತು ಹೇಳ್ತಾರೆ. ಆಗ ರೇಣುಕಾ ನಿಮ್ಮ ಬಗ್ಗೆ ನೀವು ಹೇಳಿ ಅಂತ ಹೇಳಿದಕ್ಕೆ ಮುತ್ತು ಅದು ನಾನು ಮೇಸ್ತ್ರಿ ಅಂತ ಹೇಳಿದಕ್ಕೆ ರೇಣುಕಾ ಅದು ನನಗೆ ಗೊತ್ತು, ಬೇರೆ ಏನು ಹಾಬೀಸ್ ಇಲ್ವಾ ನಿಮಗೆ, ಅಂದರೆ ಬೇರೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ನಿಮಗೆ ಅಂತ ಕೇಳಿದೆ ಅಂತ ಹೇಳಿದಕ್ಕೆ ಮುತ್ತು ಅಡುಗೆ ಅಂತ ಹೇಳಕ್ಕೆ ಹೋಗ್ತಾರೆ. ಆದರೆ ಮನಸ್ಸಲ್ಲೇನೆ ಅಯ್ಯೋ ಬೇಡ ಎಡವಟ್ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲ ನನಗೆ ಕೆಲಸ ಬಿಟ್ಟರೆ ಮನೆ ಬಿಟ್ಟರೆ ಕೆಲಸ ಅಷ್ಟೇ ಗೊತ್ತಿರೋದು ಅಂತ ಹೇಳಿದಕ್ಕೆ ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ, ಮುಂದೆ ನಿಮ್ಮ ಬಗ್ಗೆ ಡ್ರೀಮ್ ಏನಿದೆ ಅಂತ ಹೇಳಿದ್ದಕ್ಕೆ ನನಗೆ ಅಂತ ನಾನು ಏನು ಯೋಚನೆ ಮಾಡಿಲ್ಲ, ನನಗೆ ನನ್ನ ತಮ್ಮಂದಿರೇ ಪ್ರಪಂಚ, ಅವರ ಫ್ಯೂಚರ್ ಬಗ್ಗೆನೇ ನನಗೆ ಯೋಚನೆ, ಅವ್ರು ಖುಷಿಯಾಗಿದ್ದರೆ ಅವರು ಜೀವನದಲ್ಲಿ ನೆಮ್ಮದಿ ಆಗಿದ್ದರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತಾರೆ. ಆಗ ರೇಣುಕಾ ನಿಮ್ಮ ಮನೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ನೋಡಿ ನನಗೆ ತುಂಬಾ ಇಷ್ಟ ಆಯಿತು, ಸ್ವಾರ್ಥ ಇಲ್ದೇ ಮನೆಯವ್ರಿಗೆ ಇಷ್ಟೊಂದೆಲ್ಲ ರೆಸ್ಪೆಕ್ಟ್ ಕೊಡ್ತೀರಾ, ಅವ್ರ ಬಗ್ಗೆ ಕೇರ್ ಮಾಡ್ತಿರ್ತೀರಾ, ಈ ಕಾಲದಲ್ಲಿ ಇಂಥ ಹುಡುಗ ಸಿಗೋದು ತುಂಬಾ ರೇರ್ ಅಂತ ಅಂದಮೇಲೆ ನೀವು ನನಗೆ ಇಷ್ಟ ಆಗಿದ್ದೀರಾ, ಐ ಆಮ್ ಇಂಪ್ರೆಸ್ಡ್ ಅಂತ ಹೇಳ್ತಾಳೆ. ಆಗ ಮುತ್ತು ಸ್ವಾರ್ಥ ಬಿಟ್ಟು ಮನೆಯವ್ರಿಗೋಸ್ಕರ ಬದುಕಬೇಕು, ಆವಾಗಲೇ ಜೀವನಕ್ಕೆ ಸಾರ್ಥಕತೆ ಸಿಗೋದು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾಳೆ, ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ರಾಜ್ ಅವರು ಅವ್ರ ಬಗ್ಗೆ ಅವರು ಇಲ್ಲಿ ಹೊಗಳ್ಕೊತಾ ಇರ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತಪ್ಪಿಲ್ದೇ ಒಬ್ಬರ ಹತ್ರನೂ ಬೈಸ್ಕೊಳ್ದೇ ಕೆಲಸ ಅಂತ ಮಾಡಿರೋದು ಅಂದರೆ ಅದು ನಾನೇನೆ. ನಾನು ಒಂದ್ಸಲ ಪಾಲಿಟಿಕ್ಸಿಗೆ ನಿಂತಿದ್ದೆ, ನಮ್ಮ ಕ್ಷೇತ್ರದಿಂದ ನನ್ನನ್ನು ನಿಲ್ಲಿಸಿದ್ರು, ಆದರೆ ಅದೇ ಟೈಮಲ್ಲಿ ಅಣ್ಣವರು ಕಿಡ್ನಾಪ್ ಆಗಿಬಿಟ್ರು, ಹಾಗಾಗಿ ನಾನು ಮುಂದುವರಿಯೋಕ್ಕಾಗಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಂಗ ಎಲ್ರೂ ಓಹೋ ಬಿಲ್ಡಪ್ ಸಾಕು ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಹುಡುಗ ಹುಡುಗಿ ಮಾತಾಡಿಕೊಂಡು ಬಂದು ವಾಪಸ್ ಕೂತ್ಕೊತಾರೆ. ನಟರಾಜ್ ಅವರು ಏನಮ್ಮ ನಮ್ಮ ಹುಡುಗ ಇಷ್ಟ ಅದನ್ನ ನಾವು ಹಾಗಾದರೆ ಚೌಟ್ರಿ ಫಿಕ್ಸ್ ಮಾಡೋದಿನ್ನ ಹೋಗಿ ನಾವು ಇಲ್ಲಿಂದ ಅಂತ ಹೇಳಿದ ತಕ್ಷಣ ಇಲ್ಲಿ ಚಂದನ ಅಂಕಲ್ ಅಯ್ಯೋ ಇದು ಚೌಟ್ರಿ ಫಿಕ್ಸ್ ಮಾಡೋದು ಹುಡುಗಿ ಮನೆಯವರು ಹುಡುಗನ ಮನೆಯವರಲ್ಲ ಅಂತ ಹೇಳಿದ್ದಕ್ಕೆ ನಟರಾಜ್ ಅವರು ಅಯ್ಯೋ ಹೌದಾ ಯಾವಾಗಿಂದ ರೂಲ್ಸ್ ಬದಲಾಯಿತು, ನಾವಲ್ವಾ ಬುಕ್ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ದಕ್ಕೆ ಎಲ್ರೂ ಸುಮ್ಮನೆ ಆಗ್ತಾರೆ. ಅದಾದಮೇಲೆ ಆ ಹುಡುಗಿ ಅಮ್ಮ ಹುಡುಗಿ ಹತ್ರ ಏನಮ್ಮ ಹುಡುಗ ಇಷ್ಟ ಆದ್ನ ನಿನಗೆ ಅಂತ ಕೇಳಿದಾಗ ಆ ಹುಡುಗಿ ಹಾಂ ಇಷ್ಟ ಆದರು ಅನ್ನೋ ಥರ ಕತ್ಬಗ್ಸ್ಕೊತಾರೆ. ಮುತ್ತುನು ಎಲ್ರೂ ಕೇಳ್ತಾರೆ ಸನ್ನೆಯಿಂದನೇ ಇಷ್ಟ ಆದ್ರ ಅಂತ, ಮುತ್ತುನು ಸನ್ನೆಯಿಂದನೇ ಹಾಂ ಇಷ್ಟ ಆದರು ಅಂತ ಹೇಳ್ತಾರೆ. ಸರಿ ಆಯಿತು ಹಾಗಾದರೆ ಯಾವಾಗ ವಾಲ್ಗ ಊದ್ಸೋದು ಅಂತ ಹೇಳಿದ್ದಕ್ಕೆ ಹುಡುಗಿ ತಂದೆ ನೋಡಿ ಇಬ್ರಿಗೂ ಮಾತಾಡೋದಕ್ಕೆ ಟೈಮ್ ಕೊಡೋಣ, ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾವು ಒಂದು ಮುಹೂರ್ತ ಅಂತ ಫಿಕ್ಸ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದಾಗ ನಟರಾಜ್ ಅವರು ಹೌದು ನಾನು ಈ ಮಾತನ್ನೇ ಹೇಳಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ಹೇಳಿದ್ರಿ, ಈಗ ನಮ್ಮ ಮಕ್ಕಳು ಮನಸ್ಥಿತಿ ಒಂಥರ ಇರುತ್ತಂತೆ, ಒಬ್ರಿಗೊಬ್ರಿಗೆ ಮಾತಾಡಲಿ ಅರ್ಥ ಮಾಡ್ಕೊಳ್ಳಿ, ಅವ್ರವ್ರ ಕನಸು ಏನಿದೆ ಅಂತ ಹಂಚ್ಕೊಳ್ಳಿ, ಆಮೇಲೆ ನಾವು ಮುಹೂರ್ತ ಫಿಕ್ಸ್ ಮಾಡಿದ್ರಾಯ್ತು ಅಂತ ಹೇಳಿದಾಗ ಹರಿ ಸಡನ್ ಆಗಿ ಮಾತಾಡೋದಕ್ಕೆ ಫೋನ್ ನಂಬರೇ ಇಲ್ವೇ ಅಂತ ಹೇಳ್ತಾರೆ. ಫೋನ್ ನಂಬರ್ ಕೊಟ್ಟರಾಯ್ತು ಅಂತ ಮಾತಾಡಬೇಕಾದ್ರೇ ರೇಣುಕಾ ಅವ್ರ ಅಕ್ಕನ ಕರೆದು ಫೋನ್ನ ಇಸ್ಕೊ ಅಂತ ಹೇಳ್ತಾರೆ. ರೇಣುಕಾ ಅಕ್ಕ ನಿಮ್ಮ ಫೋನ್ನ ಕೊಡಿ ನಾನು ನಂಬರ್ನ ಸೇವ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಮುತ್ತು ಮುಜುಗರ ಮಾಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಹರಿ ನನ್ನ ಫೋನ್ನೇ ತೊಗೊಳ್ಳಿ, ಇದರಲ್ಲೇ ನಂಬರ್ ಸೇವ್ ಮಾಡಿಕೊಡಿ, ಮನೆಗೆ ಹೋದ್ಮೇಲೆ ನಾನು ನಂಬರ್ ಕೊಡ್ತೀನಿ, ಅಣ್ಣ ಫೋನ್ ಮಾಡ್ತಾನೆ ಅಂತ ಹೇಳ್ತಾರೆ. ಆಯಿತು ಅಂತ ಹುಡುಗಿ ಫೋನ್ನ ಇಸ್ಕೊಂಡು ನಂಬರ್ನ ಸೇವ್ ಮಾಡ್ತಾರೆ. ಅಷ್ಟರಲ್ಲಿ ಚಂದನ ನಿಮ್ಮ ಫೋನ್ನು ಕೊಡಿ ನಾನು ನಂಬರ್ ಸೇವ್ ಮಾಡಿಕೊಡ್ತೀನಿ, ನೀವು ಫೋನ್ ಮಾಡ್ಬೋದು ಅಂತ ಹೇಳಿದಾಗ ಹುಡುಗಿ ಫೋನ್ನ ಕೊಡ್ತಾಳೆ, ನಂಬರ್ನ ಸೇವ್ ಮಾಡಿ ಕೊಡ್ತಾರೆ. ಆಗ ನಟರಾಜ್ ಅವರು ಸರಿ ಆಯಿತು ನಾವಿನ್ನು ಮುಂದಕ್ಕೆ ಭೇಟಿ ಆಗೋಣ, ನಾವಿನ್ನು ಹೊರಡ್ತೀವಿ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದು ಹೇಗಾಗತ್ತಂತೆ ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ MP ಕುಮಾರಸ್ವಾಮಿ ಅವರು ನಮ್ಮನ್ನು ಊಟ ಕರೆದಿದ್ದಾರೆ, ಅಲ್ಲಿಗೆ ಡಿನ್ನರ್ಗೆ ಬರ್ತೀವಿ ಅಂತ ಹೇಳಿದ್ದೀವಿ, ಸೊ ಹಾಗಾಗಿ ನಾವು ಹೊರಡ್ತೀವಿ, ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ನಮಸ್ತೆ ಮಾಡಿ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಚಂದನಾಗೆ ಫೋನ್ ಮಾಡ್ತಾರೆ. ಚಂದನ ಫೋನ್ನ ರಿಸೀವ್ ಮಾಡಿ ಹಲೋ ಅದಕ್ಕೆ ಅಂದಾಗ ಇನ್ನೂ ನನ್ನ ಮೇಲೆ ಕೋಪನ ಚಂದು ಅಂತ ಕೇಳಿದ್ದಕ್ಕೆ ಸಾರಿ ಅದಕ್ಕೆ ನಿಮ್ಮ ಗಂಡನ ಮೇಲೆ ಇದ್ದ ಕೋಪನ ನಾನು ನಿಮ್ಮ ಮೇಲೆ ತೋರಿಸ್ಬಿಟ್ಟೆ ಸಾರಿ ಅಂತ ಹೇಳಿದಾಗ ಪರವಾಗಿಲ್ಲ ಚಂದು ಮಧ್ಯಾಹ್ನ ಕಾಲ್ ಮಾಡಿದ್ದೆ ಎಲ್ಲಿಗೆ ಹೋಗಿದ್ದೆ ಫೋನ್ನ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ದಕ್ಕೆ ಅದು ಅದಕ್ಕೆ ನಮ್ಮ ಮನೆಯವ್ರ ಜೊತೆ ನಾನು ಹೊರಗೆ ಹೋಗಿದ್ದೆ ಅಂತ ಹೇಳಿದಾಗ ಇದೇನು ಚಂದು ಇದು ನಮ್ಮನೆಯವರು ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಹೌದು ಅದಕ್ಕೆ ಇವರು ನಮ್ಮನೆಯವರೇ ನೀನು ಅಂತ ಹೇಳಿದಾಗ ಹಾಗಾದರೆ ನೀನು ಹರಿನೇ ಇಷ್ಟಪಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ
ಅದಕ್ಕೆ ಪ್ಲೀಸ್ ಮತ್ತೆ ಅದನ್ನೆಲ್ಲ ನೆನ್ಪು ಮಾಡಬೇಡಿ ಅಂತ ಚಂದನ ಹೇಳ್ತಾಳೆ. ಸರಿ ಆಯಿತು, ಹರಿ ಅಪ್ಪ ಹೇಗಿದ್ದಾರೆ ಅಂತ ಕೇಳಿದ್ದಕ್ಕೆ ಪರವಾಗಿಲ್ಲ ಅದಕ್ಕೆ ಇವಾಗ ಹುಷಾರಾಗ್ತಾ ಇದ್ದಾರೆ ಅಂತ ಹೇಳಿದಾಗ, ಅಲ್ಲ ಚಂದು ನೀನೇನಾದರೂ ಹರಿನ ಇಷ್ಟಪಡ್ತಾ ಇದೆಯಾ, ನಮ್ಮನೆಯವರು ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಅದಕ್ಕೆ ನಾನು ಇವಾಗ ಖುಷಿಯಾಗಿದ್ದೀನಿ, ಹಳೇದೆಲ್ಲ ಏನು ಎತ್ಬೇಡಿ. ಆದರೆ ಇವಾಗ ಹರಿ ಅಣ್ಣ ಒಬ್ಬರು ಮುತ್ತು ಅಂತ ಇದ್ದಾರೆ, ಅವ್ರ ಹೆಸರಷ್ಟೇ ಮನಸ್ಸು ತುಂಬ ಒಳ್ಳೇದು, ಅವ್ರಿಗೆ ಹೆಣ್ಣು ನೋಡೋಕೆ ಹೋಗಿದ್ವಿ ಅಂತ ಹೇಳಿದಾಗ, ಇದೇನು ಚಂದು ನಿಮ್ಮಣ್ಣನಿಗೆ ಹೆಣ್ಣು ನೋಡೋಕೆ ಹೋಗಿದ್ವಿ ಅನ್ನೋ ಅಷ್ಟು ಖುಷಿ ಪಡ್ತಾ ಇದೆಯಾ ಅಂತ ಹೇಳಿದಾಗ, ಹೌದು ಅದಕ್ಕೆ ಅವರು ನನಗೆ ಒಬ್ಬ ಬೆಸ್ಟ್ ಬ್ರದರ್ ಸಿಕ್ಕಿದ್ದಾರೆ ಇಲ್ಲಿ ಗೊತ್ತ, ನಾನು ಈ ಜಾಗದಲ್ಲಿ ಕಂಫರ್ಟಬಲ್ ಆಗಿ ಆರಾಮಾಗಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣನೇ ಅವರು ಗೊತ್ತಾ ಅಂತ ಹೇಳಿದಾಗ, ದಿವ್ಯಾ ಅಲ್ಲ ಚಂದು ನನಗೆ ಡೌಟ್ ಆಗ್ತಾ ಇರೋದು, ನೀನು ನಮ್ಮನೆಯವರು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ಅದಕ್ಕೆ ನನಗೆ ಅದೆಲ್ಲ ಗೊತ್ತಿಲ್ಲ, ಈ ಮನೆಗೆ ಒಳ್ಳೇದಾಗಬೇಕು ಅಷ್ಟೇ, ಈ ಮನೆ ಅನ್ನೋದು ಋಣ ನನ್ನ ಮೇಲಿದೆ ಅಂತ ಹೇಳಿದಾಗ, ಅದು ಓಕೆ ಚಂದು ಅವ್ರು ನಿನ್ಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ನೀನು ಹೆಲ್ಪ್ ಮಾಡು, ಆದರೆ ಮನೆಯವರು ಅಂದಿದ್ದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆ ಈ ಮನೆಗೆ ಒಬ್ಬಳು ಹೆಣ್ಮಗಳು ಬರಬೇಕು, ನಾನು ಇಲ್ಲಿಂದ ಹೋಗೋದ್ರೊಳಗಡೆ ಒಬ್ಬಳು ಹೆಣ್ಮಗಳು ಬಂದು ಇಲ್ಲಿ ದೀಪ ಬೆಳಗಬೇಕು, ಅದಷ್ಟೇ ನನಗೆ ಗೊತ್ತಿರೋದು, ಇನ್ನೇನು ನನಗೆ ಗೊತ್ತಿಲ್ಲ, ಇನ್ನೇನು ಕೇಳಬೇಡಿ ನನ್ನನ್ನು, ನಾನು ನಿಮ್ಮ ಹತ್ರ ನಾಳೆ ಮಾತಾಡ್ತೀನಿ, ನನ್ನ ಜೊತೆ ನೀವು ಮಾತಾಡ್ತಾ ಇರೋದನ್ನ ನಿಮ್ಮ ಗಂಡ ಏನಾದರೂ ನೋಡಿದ್ರೆ ಸುಮ್ಮನೆ ಬೈತಾನೆ ಇಡೀ ಅದಕ್ಕೆ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಅವರು ಆರಾಮಾಗಿ ಊಟ ಮಾಡ್ತಾ ಇರ್ತಾರೆ. ಅವ್ರವ್ರ ಪಾಡೋ ಕೂತಿರೋದನ್ನ ನೋಡಿ ಚಂದನ ಅಬ್ಸರ್ವ್ ಮಾಡಿ, ಅಣ್ಣ ನಿಮಗೆ ಹುಡುಗಿ ಏನು ಅನ್ಸಿದ್ಲು ಅಂತ ಕೇಳ್ತಾರೆ. ಅದು ಅದು ನಿಮಗೆಲ್ಲ ಏನು ಅನ್ಸಿದ್ರು ಹೇಳಿ ಅಂತ ಹೇಳಿದ್ದಕ್ಕೆ, ಹಾಂ ಅಣ್ಣ ನಮ್ಮನ್ನೆಲ್ಲರನ್ನೂ ಚೆನ್ನಾಗೇ ಟ್ರೀಟ್ ಮಾಡಿದ್ರು, ಬಂದವ್ರನ್ನೆಲ್ಲ ರೆಸ್ಪೆಕ್ಟಿಂದ ಮಾತಾಡ್ಸಿದ್ರು, ಖುಷಿ ಆಯಿತು, ಓಕೆ ನಮಗಿಷ್ಟ ಆಯಿತು ಅಂತ ಹೇಳಿದಾಗ, ಹಾಗಾದರೆ ನಮಗೂ ಇಷ್ಟ ಆಯಿತು ಅಂತ ಮುತ್ತು ಹೇಳ್ತಾರೆ. ಅಯ್ಯೋ ಅದೇ ಹೇಗಣ್ಣ ಆಗುತ್ತೆ, ನಿಮಗಿಷ್ಟ ಆಗೋದು ಮುಖ್ಯ ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮ ನಿಮಗಿಷ್ಟ ಆಯ್ತಲ್ಲ ನನಗಿಷ್ಟ ಆಯಿತು ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ಅವಳ ಜೊತೆ ಮುಂದಕ್ಕೆ ಮದುವೆ ಆಗೋರು ನೀವು, ಅವ್ರ ಜೊತೆ ಕೊನೆವರೆಗೂ ಇರಬೇಕಾಗಿರೋದು ನೀವು, ಅವ್ರನ್ನ ಅರ್ಥ ಮಾಡ್ಕೋಬೇಕಾಗಿರೋರು ನೀವು, ಹಾಗಾಗಿ ನಿಮ್ಗೆ ಇಷ್ಟ ಆಗಬೇಕು ಅಂತ ಹೇಳಿದಾಗ, ನನಗೂ ಏನು ಪ್ರಾಬ್ಲಮ್ ಇಲ್ಲಮ್ಮ ನನಗೂ ಇಷ್ಟ ಆಯಿತು ಅಂತ ಹೇಳ್ತಾರೆ. ಆಗ ಚಂದನ, ಹಾಗಾದರೆ ಹುಡುಗಿಗೆ ಫೋನ್ ಏನಾದರೂ ಮಾಡಿದ್ರ ಅಣ್ಣ ಅಂತ ಹೇಳಿದ್ದಕ್ಕೆ, ಅದು ನನ್ನ ಹತ್ರ ಎಲ್ಲಮ್ಮ ಹುಡುಗಿ ಫೋನ್ ಇದೆ, ನಂಬರ್ ಇದೆ ಅಂತ ಹೇಳಿದಾಗ ಹರಿ ಮುಖ ನೋಡ್ತಾರೆ. ಆಗ ಹರಿ, ಅಯ್ಯಯ್ಯೋ ಸಾರಿ ನಾನು ನಂಬರ್ ಕೊಡ್ತೀನಿ ಇವಾಗಲೇ ಅಂತ ಅಂದ್ಬಿಟ್ಟು ಫೋನ್ನ ತೆಗೆದು, ಅಣ್ಣ ನಂಬರ್ ತೊಗೊಳ್ಳೋಣ ಅಂತ ನಂಬರ್ ಹೇಳೋಕೆ ಹೋಗ್ತಾ ಇರ್ತಾನೆ. ಅಷ್ಟರೊಳಗಡೆ ಮುತ್ತು ಫೋನು ರಿಂಗ್ ಆಗುತ್ತಂತೆ. ಆಗ ಮಹಿ, ಅಣ್ಣ ಇದು ಪಕ್ಕ ಫ್ಯೂಚರ್ ಅದಕ್ಕಿದೆ, ಫೋನ್ ರಿಸೀವ್ ಮಾಡೋಣ ಅಂತ ಹೇಳ್ತಾರೆ. ಹಾಂ ಅಂತ ಹೇಳಿದ್ದಕ್ಕೆ, ರಿಸೀವ್ ಮಾಡಿ ಅಂತ ಹೇಳಿದಾಗ ಮುತ್ತು ಫೋನ್ನ ರಿಸೀವ್ ಮಾಡ್ತಾರೆ. ಆಗ ಈ ಕಡೆಯಿಂದ ರೇಣುಕಾ ಹಲೋ ಅಂತ ಹೇಳಿದ ತಕ್ಷಣ ಈ ಕಡೆ ಮುತ್ತುಗೆ ಶಾಕ್ ಆಗುತ್ತಂತೆ. ಆಗ ಎಲ್ಲರೂ ಮಾತಾಡೋಣ ಅಂತ ಹೇಳಿದ್ದಕ್ಕೆ, ಹಲೋ ಅಂತ ಇವನು ಹೇಳ್ತಾನೆ, ನಾನು ರೇಣುಕಾ ಅಂತ ಹೇಳಿದಾಗ, ಹಾಂ ಗೊತ್ತಾಯಿತು ಹೇಳಿ ಅಂತ ಹೇಳಿದ್ದಕ್ಕೆ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಎಲ್ಲರೂ ಊಟ ಮಾಡ್ತಾ ಇದ್ವಿ ಇವಾಗ ಅಂತ ಹೇಳ್ತಾರೆ. ಆಗ ಚಂದನ, ಅಣ್ಣ ಇಲ್ಲಿ ಬೇಡಿ ಹೊರಗಡೆ ಹೋಗಿ ಮಾತಾಡಿ ಅಂತ ಹೇಳಿದ್ದಕ್ಕೆ, ಹೊರಗಡೆನಾ ಅಂತ ಹೇಳಿದಾಗ ಎಲ್ಲರೂ ಹೌದು ಹೊರಗಡೆ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ. ಸರಿ ಅಂತ ಮುತ್ತು ಹೊರಗಡೆ ಬಂದು ಫೋನ್ ಆ ಕಡೆ ಇಟ್ಟು ಕೈನ ತೊಳೆದು ಹಲೋ ಅಂತ ಹೇಳಿದಾಗ, ಯಾಕೆ ಏನಾಯಿತು, ನಾನು ನಿಮಗೆ ಡಿಸ್ಟರ್ಬ್ ಮಾಡೋದನ್ನ ಅಂತ ರೇಣುಕಾ ಕೇಳ್ತಾಳೆ. ಅದಕ್ಕೆ, ಅಯ್ಯಯ್ಯೋ ಆ ಥರ ಏನು ಇಲ್ಲ ಹೇಳಿ ಅಂತ ಹೇಳಿದಾಗ, ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಮನೆಯವರೆಲ್ಲ ಏನು ಹೇಳಿದ್ರು, ನಾನು ಇಷ್ಟ ಆದ್ನಾ ಅಂತ ಹೇಳಿದ್ದಕ್ಕೆ, ಹಾಂ ನೀವು ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗಿದ್ದೀರಾ ಅಂತ ಹೇಳಿದ್ದಕ್ಕೆ, ನಿಮ್ಗೆ ಇಷ್ಟ ಆದ್ನಾ ಅಂತ ಕೇಳಿದಾಗ, ಹಾಂ ಅಂತ ಹೇಳ್ತಾರೆ. ನಾನು ನೋಡೋಕೆ ಚೆನ್ನಾಗಿದ್ದೀನಿ ಅಂತ ಇಷ್ಟ ಆಯಿತಾ ನಿಮಗೆ ಅಂತ ಕೇಳಿದ್ದಕ್ಕೆ, ಅದಕ್ಕೂ ಹಾಂ ಅಂತ ಹೇಳ್ತಾರೆ. ನಿಮ್ಮ ಅತ್ತಿಗೆ ಅಂತೂ ನಮ್ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗಿದ್ದಾರೆ ಅಂತ ಹೇಳ್ತಾರೆ. ಹಾಂ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಮುತ್ತು ಹೇಳ್ತಾರೆ. ಇಲ್ಲಿ ತುಂಬಾ ಬೈಕೊತಾ ಇರ್ತಾರೆ ನಟರಾಜ್ ಅವರು, ಏನಿದು ಇವನು ಹಾವಾಡಿಸ್ತಾ ಇದ್ದಾನೆ ಎಲ್ಲದಕ್ಕೂ ಹಾಂ ಅಂತ ಮಾತಾಡ್ತಾ ಇದ್ದಾನಲ್ಲ ಅಂತ. ಸಡನ್ನಾಗಿ ಸೈಲೆಂಟ್ ಆಗಿಬಿಡ್ತಾನೆ. ಅದಕ್ಕೆ ರೇಣುಕಾ, ಏನಾಯಿತು, ಏನು ತೊಂದರೆ ಆಯಿತು, ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ರಿ ಅಂತ ಹೇಳ್ತಕ್ಕ ಮುತ್ತು ಅದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ರೋಟೀನ್ ಬಗ್ಗೆ ಹೇಳಿ ಅಂತ ಹೇಳಿದ ತಕ್ಷಣ ಮುತ್ತು, ಅಯ್ಯೋ ನನ್ನ ರೋಟೀನ್ ಏನಿದೆ, ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಹಾಲನ್ನ ತೊಗೊಂಡು ಬರ್ತೀನಿ, ಮುಂಚೆ ಮನೆ ಹೊರಗಡೆ ಕೆಲಸ ಎಲ್ಲ ನಾನೇ ನೋಡ್ಕೊತಾ ಇದ್ದೆ, ಮನೆ ಗುಡಿಸಿ ಒರೆಸಿ ರಂಗೋಲಿ ಇಟ್ಟು ಎಲ್ಲ ನಾನೇ ಮಾಡ್ತಾ ಇದ್ದೆ ಅಂತ ಹೇಳಿದಾಗ, ಹೌದಾ ಅಂತ ರೇಣುಕಾ ಕೇಳ್ತಾಳೆ. ಹಾಂ ಹೌದು, ಆದರೆ ಈಗ ಚಂದನ ಬಂದಿದ್ದಾಳಲ್ಲ, ಚಂದನ ಎಲ್ಲ ಹೊರಗಡೆ ಕೆಲಸ ನೋಡ್ಕೊತಾಳೆ, ನಾನು ಮನೆ ಒಳಗಡೆ ಕೆಲಸ ಮಾಡ್ಕೊತೀನಿ, ನನ್ನ ತಮ್ಮ ಕಂಟಿ ಇದ್ದಾನಲ್ಲ ಅವನು ಸ್ವಲ್ಪ ಬೇಗ ಎದ್ದೇಳ್ತಾನೆ, ಎದ್ದ ತಕ್ಷಣ ಸ್ನಾನಕ್ಕೆ ಹೋಗ್ತಾನೆ, ಹರಿ ಸ್ವಲ್ಪ ಸೋಂಬೇರಿ, ಅವನು ನಿಧಾನ ಎದ್ದೇಳೋದು. ಇನ್ನು ಮಹಿ ಕಾಲೇಜ್ಗೆ ಹೋಗಬೇಕು ನೋಡಿ, ಅವನು ಬೇಗ ಎದ್ದು ಸ್ನಾನಕ್ಕೆ ಹೋಗಿ ರೆಡಿ ಆಗಿಬಿಡ್ತಾನೆ, ನಾನು ಮಧ್ಯಾಹ್ನಕ್ಕೆಲ್ಲ ಅಡುಗೆನ ಬೆಳಗ್ಗೆನೇ ಮಾಡಿಬಿಡ್ತೀನಿ, ತರಕಾರಿ ಕಟ್ ಮಾಡಿ ಬೇಯಿಸಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಇಲ್ಲಿ ನಟರಾಜ್ ಅವರು ಗೊಣಗ್ತಾ ಇರ್ತಾರೆ, ಅಲ್ಲ ನಿನ್ನ ಬಗ್ಗೆ ಹೇಳೋ ಅಂತ ಅಂದರೆ ತಮ್ಮಂದಿರ
ಬಗ್ಗೆ ಬಾತ್ರೂಮ್ ಹೋಗಿದ್ದೆಲ್ಲ ಮಾತಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರೇಣುಕಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನಟರಾಜ್ ಅವರು ಇವನಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಅವರು ಅನ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಎಲ್ಲರೂ ಹೊರಗಡೆ ಬರ್ತಾರೆ. ಅಲ್ಲಪ್ಪ ಅಂತ ಹೇಳಿ ನಟರಾಜ್ ಅವರು ಒಳಗಡೆ ಹೋಗ್ತಿರ್ತಾರೆ. ಅಷ್ಟರೊಳಗಡೆ ಅಲ್ಲೇ ಎಲ್ಲರೂ ಇದ್ದಿದ್ದನ್ನು ನೋಡಿ ಮೈದ್ನಂಗೆ ಮದುವೆ ಮಾಡಬೇಕು ಅಂದರೆ ಅದಕ್ಕೆ ಅದವಳು ಸುತ್ತಿಗೆ ಇಟ್ಕೊಂಡು ನಿಂತಿದ್ಲಂತೆ ಅಂತ ಹೇಳಿದಕ್ಕೆ ಯಾಕೆ ಅಂತ ಹೇಳಿದಾಗ ನೀನೇ ಹೋಗಿ ನೋಡಮ್ಮ, ಬರೀ ಬಾತ್ರೂಮ್ ತೊಳೆಯೋದು ಅದು ಇದು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಅಯ್ಯಯ್ಯೋ ಅಂತ ಹೇಳಿ ಮಹಿ ಹೋಗೋ, ಇಷ್ಟೊತ್ತು ಅವ್ರು ಏನು ಮಾತಾಡಿದ್ರು ನೋಡ್ಕೊಬರೋಗೋ ಕೇಳ್ಕೊಬರೋಗೋ ಅಂತ ಹೇಳಿ ನಾನು ಹೋಗಲ್ಲ ಅಂತ ಹೇಳಿದಾಗ ಕಂಟಿ ತಳ್ಳಿಬಿಡ್ತಾನೆ. ಮಹಿ ಮುಂದೆ ಬಂದು ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಮುತ್ತು ಅಯ್ಯೋ ನಾನು ಚಟ್ನಿ ಮಾಡ್ತೀನಿ, ಅವರೇ ಕಾಳು ಚಟ್ನಿ ಮಾಡ್ತೀನಿ, ಬಟಾಣಿ ಚಟ್ನಿ ಮಾಡ್ತೀನಿ, ಪಲ್ಯದಲ್ಲಂತೂ ನಾನು ಎಕ್ಸ್ಪರ್ಟು, 4-5 ಥರ ಪಲ್ಯಗಳನ್ನ ಮಾಡ್ತಿಂತೀನಿ. ನಮ್ಮನೆಯಲ್ಲಿ ಚಿಕನ್ ಕೂಡ ಮಾಡ್ತೀವಿ, ಚಿಕನ್ನಲ್ಲಿ ಕಬಾಬು ಫ್ರೈ ಅದು ಇದು ಎಲ್ಲ ಮಾಡ್ತೀವಿ ಅಂತ ಬರೀ ಅಡುಗೆ ಬಗ್ಗೆನೇ ಹೇಳಕ್ಕೆ ಹೋಗ್ತಾ ಇರ್ತಾನೆ. ಇಲ್ಲಿ ರೇಣುಕಾಗೆ ಬೇಜಾರಾಗಿ ನಿದ್ದೆ ಕೂಡ ಬಂದ್ಬಿಡುತ್ತೆ. ಹಾಗೆ ಅವಳು ಮಲಗಿಬಿಡ್ತಾಳೆ. ಮಹಿ ಇಲ್ಲಿ ಕೇಳಿಸ್ಕೊಂಡು ಅಯ್ಯಯ್ಯೋ ಹೋಯ್ತು ಹೊಗೆ ಹಾಕೊಂತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮುತ್ತು ಮಾತ್ರ ಹಲೋ ಹಲೋ ಅಂತ ಹೇಳ್ತಾನೆ ಇರ್ತಾರೆ. ರೇಣುಕಾ ಫೋನ್ ಇಟ್ಟು ಆ ಕಡೆ ಮಲಗಿರೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅಯ್ಯೋ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರಬೇಕು ಅಂತ ಅವರು ಸುಮ್ಮನೆ ಆಗ್ತಾರೆ. ಈ ಚಂದನನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಬೆಳಬೆಳನೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಮಹಿ ಮತ್ತು ಚಂದನ ಬಂದಿರೋದನ್ನು ನೋಡಿ ಅವನು ಬಂದಿರ್ತಾನೆ. ಅಯ್ಯೋ ನನ್ನ ಪರಿಸ್ಥಿತಿ ಏನಪ್ಪ ಇದು, ಎಲ್ಲರೂ ಲವ್ ಮಾಡೋ ಹುಡುಗಿಗೆ ಇಂಪ್ರೆಸ್ ಮಾಡಬೇಕು ಅಂತ ಸರ್ಕಸ್ನ ಮಾಡಿದ್ರೆ ನಾನೇ ಮದುವೆ ಆಗಿರೋ ಅಂಥ ಹುಡುಗಿಗೆ ನನ್ನ ಹೆಂಡತಿಗೇನೆ ಇಂಪ್ರೆಸ್ ಮಾಡೋವಂಥ ಪರಿಸ್ಥಿತಿ ಬರ್ತಲ್ಲಪ್ಪ, ಏನು ಮಾಡುವಂಗಿಲ್ಲ, ಇಂಪ್ರೆಸ್ ಮಾಡೋಣ, ಅವರು ಬರ್ತಾ ಇದ್ದಾರೆ ಅಂತ ಹುರುಳು ಸೇವೆನ ಮಾಡೋದಕ್ಕೆ ಶುರು ಮಾಡ್ತಾನೆ. ದೇವ್ರ ನಾಮನ ಪಠನೆ ಮಾಡಿಕೊಂಡು. ಆದರೆ ಚಂದನ ಮತ್ತು ಮಹಿ ಹರಿನ ನೋಡೋದೇ ಇಲ್ಲ. ಇಬ್ಬರೂ ದೇವಸ್ಥಾನದ ಬಗ್ಗೆ ಮಾತಾಡಿಕೊಂಡು ಮುಂದುವರಿತಾರೆ. ಇದು ದೇವಸ್ಥಾನ ತುಂಬ ಹಳೇದಿರಬೇಕು ಮಹಿ ಅಲ್ವಾ, ಈ ಮರ ಅಂತೂ 500 ವರ್ಷದ ಹಳೇದು ಅದಕ್ಕೆ ಅಂತ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಹರಿ ಬೇಜಾರಾಗಿ ಅಯ್ಯೋ ದೇವಸ್ಥಾನ ಎಲ್ಲ ಕಾಣಿಸುತ್ತೆ ಅವ್ರಿಗೆ, ಆದರೆ ನಾನು ಮಾತ್ರ ಕಾಣಿಸೋದೇ ಇಲ್ವಲ್ಲ, ಆಚೆ ಇನ್ನೊಂದು ಟ್ರೈ ಮಾಡೇ ಬಿಡೋಣ ಅಂತ ಮುಂದೆ ಬಂದು ಚಂದನ ಮತ್ತು ಮಹಿ ಹೋಗ್ತಾ ಇರೋ ಜಾಗದಲ್ಲಿ ದೇವರ ನಾಮನ ಪಠನೆ ಮಾಡ್ಕೊಂಡು ಮತ್ತೆ ಉಳು ಸೇವೆನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮಹಿ ಇದು ಪಕ್ಕ ಅಣ್ಣಂದೇ ವಾಯ್ಸು, ಅದಕ್ಕೆ ಅಣ್ಣ ಇಲ್ಲಿ ಬಂದಿದ್ದಾನ ಅಂತ ಹೇಳಿದ್ದಕ್ಕೆ ಚಂದನ ಅಯ್ಯೋ ನಿಮ್ಮಣ್ಣನ ಇಷ್ಟು ಬೆಳಗ್ಗೆನೆ ದೇವಸ್ಥಾನಕ್ಕೆ ಬರ್ತಾರ, ಅದೆಲ್ಲಿ ಸುಳ್ಳು ಹೇಳ್ಕೊಂಡು ಕೂತಿರ್ತಾರೋ ಅಂತ ಹೇಳಿದ ತಕ್ಷಣ ಹರಿಗೆ ಕೋಪ ಬಂದು ಅಯ್ಯೋ ಇವ್ರಿಗೆ ನನ್ನ ಮೇಲೆ ನಂಬಿಕೆನೇ ಬರೋದಿಲ್ವಾ ಅಂತ ಹೇಳ್ಕೊಂಡು ಮತ್ತೆ ಟ್ರೈ ಮಾಡೋಣ ಅಂತ ಮತ್ತೆ ದೇವ್ರ ನಾಮನ ಪಠನೆ ಮಾಡಿಕೊಂಡು ಶುರು ಮಾಡ್ತಾರೆ. ಆಗ ಮಹಿ ಅಯ್ಯೋ ಅದಕ್ಕೆ ಇದು ಪಕ್ಕ ಅಣ್ಣಂದೇ ವಾಯ್ಸು, ಇಲ್ಲೇ ಎಲ್ಲೋ ಇದ್ದಾನೆ, ಬನ್ನಿ ನೋಡೋಣ ಅಂತ ನೋಡಿದ್ರೆ ಹರಿ ಉಳು ಸೇವೆನೇ ಮಾಡ್ತಾ ಇರ್ತಾನೆ. ನೋಡಿ ಶಾಕ್ ಆಗಿ ಬಂದು ಅಣ್ಣ ಅಂತ ಕೇಳಿದ ತಕ್ಷಣ ಹರಿ ಮಾತ್ರ ಉಶ್ ಅಂತ ಹೇಳಿ ಉಳು ಸೇವೆನ ಕಂಟಿನ್ಯೂ ಮಾಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.